Hi everyone, welcome to KVN Group of Institute located near Dodda Shivara, Malur. I am Aisha, Professor in Department of Commerce. Today I am going to conduct the lecture on digital banking. First I would like to thank my colleagues Professor Vidya and Professor Kusma who supported me to make this video. Before going to know the meaning of digital banking, let us know which bank introduced digital banking in India. In the year 1996, the ICICI Bank introduced digital banking and later on other banks also adopted this system. 1996ನೇ ವರ್ಷದಲ್ಲಿ ICICI ಬ್ಯಾಂಕ್ ಡಿಜಿಟಲ್ ಬ್ಯಾಂಕಿಂಗ್ ಸಿಸ್ಟಮ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿತು. ತದನಂತರ ಇತರೆ ಬ್ಯಾಂಕ್ಸ್ ಎಲ್ಲವೂ ಈ ಸಿಸ್ಟಮ್ನ ಅಡಾಪ್ಟ್ ಮಾಡಿಕೊಂಡವು. Now let's know the meaning of digital. Digital means reducing the paperwork and storing the data by using computer network. ಡಿಜಿಟಲ್ ಎಂದರೆ ಪೇಪರ್ ವರ್ಕ್ನ ರೆಡ್ಯೂಸ್ ಮಾಡಿ ಕಂಪ್ಯೂಟರ್ ನೆಟ್ವರ್ಕ್ನ ಯುಟಿಲೈಸ್ ಮಾಡಿಕೊಂಡು ಡೇಟಾನ ಸ್ಟೋರ್ ಮಾಡೋದಕ್ಕೆ ಡಿಜಿಟಲ್ ಎಂದು ಕರೆಯುತ್ತೇವೆ. Now let's know the meaning of digital banking. Digital banking is also known as online banking or internet banking. ಸೊ ಡಿಜಿಟಲ್ ಬ್ಯಾಂಕಿಂಗನ್ನು ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಎಂದು ಕರೆಯುತ್ತೇವೆ. ಬ್ಯಾಂಕ್ ವಿಲ್ ಪ್ರೊವೈಡ್ಸ್ ಇಟ್ಸ್ ಸರ್ವೀಸಸ್ ಆ್ಯಂಡ್ ಕಸ್ಟಮರ್ಸ್ ಕ್ಯಾನ್ ಮೇಕ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಹ್ಯಾಂಡಲ್ ಅದರ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಥ್ರೂ ಆನ್ಲೈನ್ ಕಾಲ್ಡ್ ಡಿಜಿಟಲ್ ಬ್ಯಾಂಕಿಂಗ್. ಡಿಜಿಟಲ್ ಬ್ಯಾಂಕಿಂಗ್ ಎಂದರೆ ಕಸ್ಟಮರ್ಸ್ ತನ್ನ ಎಲ್ಲ ಸೇವೆಗಳನ್ನು ಥ್ರೂ ಆನ್ಲೈನ್ ಮೂಲಕ ಪಡೆದುಕೊಳ್ಳಬಹುದು. ಸೊ ಇಂತಹ ಸೇವೆಯನ್ನು ಡಿಜಿಟಲ್ ಬ್ಯಾಂಕಿಂಗ್ ಎಂದು ಕರೆಯುತ್ತೇವೆ. Let us discuss why we need digital banking. ಡಿಜಿಟಲ್ ಬ್ಯಾಂಕಿಂಗ್ನ ಉಪಯೋಗಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಆನ್ಲೈನ್ ಬಿಲ್ ಪೇಮೆಂಟ್. ವಿತ್ ದ ಹೆಲ್ಪ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್ ವಿ ಕ್ಯಾನ್ ಪೇ ಡಿಫ್ರೆಂಟ್ ಬಿಲ್ಸ್ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್, ಇನ್ಶೂರೆನ್ಸ್ ಪ್ರೀಮಿಯಂ, ಎಕ್ಸಾಮಿನೇಷನ್ ಫೀಸ್ ಎಕ್ಸೆಟ್ರಾ. ಡಿಜಿಟಲ್ ಬ್ಯಾಂಕಿಂಗ್ನ ಸಹಾಯದಿಂದ ನಾವು ವಿವಿಧ ರೀತಿಯ ಬಿಲ್ಸ್ನ ಪೇ ಮಾಡಬಹುದು. ಉದಾಹರಣೆ ಎಲೆಕ್ಟ್ರಿಸಿಟಿ ಬಿಲ್ಲು, ಇನ್ಶೂರೆನ್ಸ್ ಪ್ರೀಮಿಯಂ, ಎಕ್ಸಾಮಿನೇಷನ್ ಫೀಸ್. ನೆಕ್ಸ್ಟ್ ಒನ್ ಈಸ್ ರೆಡ್ಯೂಸ್ ಟೈಮ್. ಇಟ್ ರೆಡ್ಯೂಸ್ ಟೈಮ್ ಫಾರ್ ಕಸ್ಟಮರ್ಸ್ ಆಸ್ ದೇ ನೀಡ್ ನಾಟ್ ಗೋ ಫಾರ್ ಬ್ಯಾಂಕ್ ಟು ಡೂ ಎನಿ ಟ್ರಾನ್ಸಾಕ್ಷನ್ಸ್ ಆಸ್ ದೇ ಕ್ಯಾನ್ ಡೂ ಟ್ರಾನ್ಸಾಕ್ಷನ್ಸ್ ಬೈ ಸಿಟ್ಟಿಂಗ್ ಇನ್ ಹೋಮ್ ಆರ್ ಆಫೀಸ್ ಓನ್ಲಿ. ಡಿಜಿಟಲ್ ಬ್ಯಾಂಕಿಂಗ್ನ ಸಹಾಯದಿಂದ ಗ್ರಾಹಕರು ತಮ್ಮ ಮನೆಯಲ್ಲೇ ಅಥವಾ ಇತರೆ ಬೇರೆ ಸ್ಥಳಗಳಲ್ಲಿ ಕುಳಿತುಕೊಂಡು ಟ್ರಾನ್ಸಾಕ್ಷನ್ಸ್ನ ಮಾಡಿಕೊಳ್ಳಬಹುದು. ಬ್ಯಾಂಕ್ಗೆ ಹೋಗಿ ಟ್ರಾನ್ಸಾಕ್ಷನ್ಸ್ನ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸೊ ಇದರಿಂದ ಟೈಮ್ ಅನ್ನೋದು ಸೇವ್ ಆಗುತ್ತದೆ. ನೆಕ್ಸ್ಟ್ ಈಸ್ ಈಸಿ ಅಪ್ಲಿಕೇಶನ್. Customers can apply to open their bank account or get loans through online easily. ಕಸ್ಟಮರ್ಸ್ ತಮ್ಮ ಬ್ಯಾಂಕ್ ಖಾತೆಗಳನ್ನು ಆನ್ಲೈನ್ ಮೂಲಕ ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಅದೇ ರೀತಿ ಯಾವುದೇ ಲೋನ್ಸ್ಗಳನ್ನು ಪಡೆದುಕೊಳ್ಳಬೇಕೆಂದರೆ ಅಪ್ಲಿಕೇಶನ್ಸ್ನ ಈಸಿಯಾಗಿ ಥ್ರೂ ಆನ್ಲೈನ್ ಮೂಲಕನೇ ಫಿಲ್ ಮಾಡಬಹುದು. ಆಲ್ವೇಸ್ ಇನ್ಫಾರ್ಮ್ಡ್. Customers always informed about their banking transactions through SMS or mail. ಥ್ರೂ SMS ಅಥವಾ ಮೇಲ್ನ ಮೂಲಕ ಗ್ರಾಹಕರು ತಮ್ಮ ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಇನ್ಫಾರ್ಮೇಷನ್ಸ್ನ ಪಡೆದುಕೊಳ್ಳಬಹುದು. ವ್ಯೂ ಟ್ರಾನ್ಸಾಕ್ಷನ್ಸ್. ಕಸ್ಟಮರ್ಸ್ ಕ್ಯಾನ್ ಚೆಕ್ ದೇರ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ಮಂತ್ಲಿ ಸ್ಟೇಟ್ಮೆಂಟ್ಸ್ ಥ್ರೂ ಆನ್ಲೈನ್. ಥ್ರೂ ಆನ್ಲೈನ್ನ ಮೂಲಕ ಗ್ರಾಹಕರು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಅಥವಾ ಮಂತ್ಲಿ ಸ್ಟೇಟ್ಮೆಂಟ್ಸ್ನ ವೀಕ್ಷಿಸಬಹುದು. ಟ್ರಾನ್ಸ್ಫರ್ ಮನಿ ಬಿಟ್ವೀನ್ ಅಕೌಂಟ್ಸ್. Customer can transfer funds from one bank to another bank or from one account to another account by using digital banking. ಸೊ ಡಿಜಿಟಲ್ ಬ್ಯಾಂಕಿಂಗ್ನ ಸಹಾಯದಿಂದ ಕಸ್ಟಮರ್ಸ್ ತಮ್ಮ ಖಾತೆಯ ಹಣವನ್ನು ಇತರೆ ಖಾತೆಗೆ ವರ್ಗಾಯಿಸಬಹುದು. ಅದೇ ರೀತಿ ತಮ್ಮ ಬ್ಯಾಂಕಿನ ಖಾತೆಯ ಹಣವನ್ನು ಇತರೆ ಬ್ಯಾಂಕಿಗೆ ವರ್ಗಾಯಿಸಬಹುದು. ನೆಕ್ಸ್ಟ್ ಈಸ್ ಡಿಫರೆಂಟ್ ಮೋಡ್ಸ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್. ದ ಡಿಫರೆಂಟ್ ಮೋಡ್ಸ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್ ಆರ್ banking cards, UPI means Unified Payments Interface, point of sale or point of purchase, mobile wallet, unstructured supplementary service data,
Aadhaar enabled payment system, bank prepaid cards, internet banking, mobile banking, micro ATM. So in this video we are going to discuss about banking cards. Further modes of digital banking will be discussed in upcoming video. ಸೊ ಈ ವಿಡಿಯೋದಲ್ಲಿ ನಾವು ಡಿಫ್ರೆಂಟ್ ಮೋಡ್ಸ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ ಒಂದು ಮೋಡಾದ ಬ್ಯಾಂಕಿಂಗ್ ಕಾರ್ಡ್ಸನ್ನು ತಿಳಿದುಕೊಳ್ಳೋಣ. ಎಲ್ಲ ಮೋಡ್ಸ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್ನ ನೆಕ್ಸ್ಟ್ ಬರುವ ವಿಡಿಯೋಸಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸೊ ಫಸ್ಟ್, ವಾಟ್ ಈಸ್ ಬ್ಯಾಂಕಿಂಗ್ ಕಾರ್ಡ್? ಬ್ಯಾಂಕಿಂಗ್ ಕಾರ್ಡ್ ಎಂದರೇನು ಎಂದು ತಿಳಿದುಕೊಳ್ಳೋಣ. ಎ ಬ್ಯಾಂಕ್ ಕಾರ್ಡ್ ಈಸ್ ಟೈಪಿಕಲಿ ಎ ಪ್ಲಾಸ್ಟಿಕ್ ಕಾರ್ಡ್ issued by a bank to its clients that performs one or more number of services that relate to giving the client access to bank account. ಸೊ ಬ್ಯಾಂಕಿಂಗ್ ಕಾರ್ಡ್ ಎಂದರೆ ಬ್ಯಾಂಕಿಂದ ಇಶ್ಯೂ ಆಗಿರೋ ಒಂದು ಪ್ಲಾಸ್ಟಿಕ್ ಕಾರ್ಡ್. ಸೊ ಈ ಪ್ಲಾಸ್ಟಿಕ್ ಕಾರ್ಡ್ನ ಸಹಾಯದಿಂದ ಕಸ್ಟಮರ್ಸ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸೇವೆಗಳನ್ನು ಈಸಿಯಾಗಿ ಪಡೆದುಕೊಳ್ಳಬಹುದು. ಸೊ ಉದಾಹರಣೆ ಡೆಬಿಟ್ ಕಾರ್ಡ್ ಆ್ಯಂಡ್ credit cards. Now let's know the meaning of debit card. Debit card is also known as bank card, plastic card, check card or ATM cum debit card. So debit card ಅನ್ನು ನಾವು bank card, plastic card, check card ಅಥವಾ ATM cum debit card ಅಂತಲೂ ಕರೆಯುತ್ತೇವೆ. A debit card is a plastic payment card that can be used instead of cash when making purchases. So ಕ್ಯಾಶ್ ಇಲ್ಲದೇ ಯಾವ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಒಂದು ಪ್ಲಾಸ್ಟಿಕ್ ಪೇಮೆಂಟ್ ಕಾರ್ಡ್ನ ಮೂಲಕ ಪರ್ಚೇಸ್ ಮಾಡುತ್ತೀವೋ ಸೊ ಆ ಕಾರ್ಡ್ನ ನಾವು ಡೆಬಿಟ್ ಕಾರ್ಡ್ ಎಂದು ಕರೆಯುತ್ತೇವೆ. ಜನರಲಿ ನಾವು ಡೆಬಿಟ್ ಕಾರ್ಡ್ನ ಅಡ್ವಾಂಟೇಜಸ್ನ ತಿಳ್ಕೊಳ್ಳೋಣ. ಸೊ ಡೆಬಿಟ್ ಕಾರ್ಡ್ ಈಸ್ ಯೂಸ್ಫುಲ್ ಟು ವಿತ್ಡ್ರಾ ಆ್ಯಂಡ್ ಡಿಪಾಸಿಟ್ ಕ್ಯಾಶನ್ನು ವಿತ್ಡ್ರಾ ಮತ್ತು ಡಿಪಾಸಿಟ್ ಮಾಡೋದಕ್ಕೋಸ್ಕರ ಡೆಬಿಟ್ ಕಾರ್ಡು ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಡೆಬಿಟ್ ಕಾರ್ಡ್ ಈಸ್ ರಿಸ್ಕ್ ಫ್ರೀ ಕಾರ್ಡ್. ಡೆಬಿಟ್ ಕಾರ್ಡ್ ಅನ್ನೋದು ಒಂದು ರಿಸ್ಕ್ ಫ್ರೀ ಕಾರ್ಡ್ ಆಗಿರುತ್ತದೆ. ಇನ್ಸ್ಟೆಡ್ ಆಫ್ ಕ್ಯಾಶ್ ಅಂದರೆ ಕ್ಯಾಶ್ನ ಕ್ಯಾರಿ ಮಾಡಿದ್ರೆ ನಾವು ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡಬಹುದು. ಸೊ ಇದರಿಂದ ನಮಗೆ ರಿಸ್ಕ್ ಅನ್ನೋದು ರೆಡ್ಯೂಸ್ ಆಗುತ್ತೆ. Now let's know the meaning of credit card. Credit card is a small plastic card issued by a bank that allows a holder to purchase goods or services on credit. ಸಾಲದ ಮೂಲಕ ಯಾವ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಒಂದು ಸ್ಮಾಲ್ ಪ್ಲಾಸ್ಟಿಕ್ ಕಾರ್ಡ್ನ ಮೂಲಕ ನಾವು ಪರ್ಚೇಸ್ ಮಾಡ್ತೀರೋ ಸೊ ಅದನ್ನು ನಾವು ಕ್ರೆಡಿಟ್ ಕಾರ್ಡ್ ಎಂದು ಕರೀತೇವೆ. ಸೊ ಈ ಕ್ರೆಡಿಟ್ ಕಾರ್ಡ್ನ ಬ್ಯಾಂಕ್ ಅವರು ಇಶ್ಯೂ ಮಾಡ್ತಾರೆ. ಸೊ ಕ್ರೆಡಿಟ್ ಕಾರ್ಡ್ನ ನಾವು ನಮ್ಮ ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕಲ್ಲಿ ಇದೆಯೋ ಆ ಬ್ಯಾಂಕಿಂದನೇ ನಾವು ತೆಗೆದುಕೊಳ್ಳಬೇಕು ಅಂತ ಏನೂ ಇಲ್ಲ. ಇತರೆ ಬ್ಯಾಂಕ್ ಅವರು ಸಹ ನಮ್ಮ ಕ್ರೆಡಿಟ್ ವರ್ತಿನೆಸ್ನ ನೋಡಿ ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡ್ತಾರೆ. ನಾವು ಲೆಟ್ ಅಸ್ ನೋ ದ ಸಮ್ ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ನ ಕೆಲವು ಉಪಯೋಗಗಳನ್ನು ತಿಳ್ಕೊತಾ ಹೋಗೋಣ. ಸೊ ಕ್ರೆಡಿಟ್ ಕಾರ್ಡ್ ಈಸ್ ರಿಸ್ಕ್ ಫ್ರೀ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ರಿಸ್ಕ್ ಫ್ರೀ ಕಾರ್ಡ್ ಆಗಿರ್ತದೆ. ಇನ್ಸ್ಟೆಡ್ ಆಫ್ ಕ್ಯಾಶ್ ಅಂದರೆ ಕ್ಯಾಶ್ನ ಕ್ಯಾರಿ ಮಾಡಿದಿರೇ ಜಸ್ಟ್ ಕಾರ್ಡ್ನ ಕ್ಯಾರಿ ಮಾಡಿ ನಾವು ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡ್ಬೋದು. ಸೊ ಇದರಿಂದ ರಿಸ್ಕ್ ಅನ್ನೋದು ನಮಗೆ ರೆಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಕ್ರೆಡಿಟ್ ಕಾರ್ಡ್ ವಿಲ್ ಇಂಪ್ರೂವ್ ಅವರ್ ಕ್ರೆಡಿಟ್ ಸ್ಕೋರಿಂಗ್. ಸೊ ಕ್ರೆಡಿಟ್ ಸ್ಕೋರಿಂಗನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಕ್ರೆಡಿಟ್ ಕಾರ್ಡು ಸಹಾಯವಾಗುತ್ತದೆ. ಹೇಗೆಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ 50,000 ವರ್ತ್ ಆಫ್ ಟ್ರಾನ್ಸಾಕ್ಷನ್ಸ್ನ ಮಾಡಿದ್ದೀರಿ ಅಂದ್ಕೊಳ್ಳಿ. ಸೊ ಆ ಟ್ರಾನ್ಸಾಕ್ಷನ್ಸ್ನ ಡ್ಯೂ ಡೇಟು 1 ಮಂತ್ ಕೊಟ್ಟಿದ್ದಾರೆ ಬ್ಯಾಂಕ್ ಅವರು. ಸೊ ಆ 1 ಮಂತಲ್ಲಿ ವಿತಿನ್ 1 ಮಂತಲ್ಲಿ ನಾವು ಆನ್ ಟೈಮ್ ಪೇಮೆಂಟ್ ಮಾಡಿದ್ರೆ ನಮ್ಮ ಕ್ರೆಡಿಟ್ ಸ್ಕೋರಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಈ ಕ್ರೆಡಿಟ್ ಸ್ಕೋರಿಂಗ್ ಜಾಸ್ತಿ ಆಗಿರೋ ಬೇಸಿಸ್ ಮೇಲೆ ಬ್ಯಾಂಕ್ ಅವರು ನಮಗೆ ವಿವಿಧ ರೀತಿಯ ಲೋನ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಕ್ರೆಡಿಟ್ ಕಾರ್ಡ್ ವಿಲ್ ಹೆಲ್ಪ್ ಟು ಗೆಟ್ ರಿವಾರ್ಡ್ ಪಾಯಿಂಟ್ಸ್. ಸೊ ಕ್ರೆಡಿಟ್ ಕಾರ್ಡ್ ಅನ್ನೋದು ರಿವಾರ್ಡ್ ಪಾಯಿಂಟ್ಸ್ನ ಪಡ್ಕೊಳೋದಕ್ಕೋಸ್ಕರ ಸಹಾಯವಾಗುತ್ತದೆ. ಹೇಗೆಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು 30,000 ಟ್ರಾನ್ಸಾಕ್ಷನ್ಸ್ನ ಮಾಡಿದ್ವಿ. ಸೊ ಆ 30,000 ಟ್ರಾನ್ಸಾಕ್ಷನ್ಸ್ಗೆ ನಮಗೆ 1,000 ಅಥವಾ 2,000 ರಿವಾರ್ಡ್ಸ್ ಪಾಯಿಂಟ್ಸ್ನ ಬ್ಯಾಂಕರು ಪ್ರೊವೈಡ್ ಮಾಡ್ತಾರೆ. ಸೊ ಆ ರಿವಾರ್ಡ್ ಪಾಯಿಂಟ್ಸ್ನ ಯೂಸಿಂದ ನಾವು ಫ್ರೀ ಆನ್ಲೈನ್ ಶಾಪಿಂಗ್ನ ಮಾಡಬಹುದು. ನೆಕ್ಸ್ಟ್ ಅಡ್ವಾಂಟೇಜ್ ಇಸ್ ದ ಕ್ರೆಡಿಟ್ ಕಾರ್ಡ್ ವಿಲ್ ಬಿ ಕನ್ವೀನಿಯನ್ಸ್. ಸೊ ಕನ್ವೀನಿಯನ್ಸ್ ತಕ್ಕಂಗೆ ನಾವು ಕ್ರೆಡಿಟ್ ಕಾರ್ಡ್ನ ಯುಟಿಲೈಸ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟು ಅಥವಾ ಆಫ್ಲೈನ್ ಪೇಮೆಂಟು ಮಾಡಬಹುದು. ಸೊ ಕ್ರೆಡಿಟ್ ಕಾರ್ಡ್ ಹೆಲ್ಪ್ಸ್ ಟು ಟ್ರ್ಯಾಕ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಕಂಟ್ರೋಲ್ ದ ಎಕ್ಸ್ಪೆನ್ಸಸ್. ಸೊ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಮತ್ತು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ಅನ್ನೋದು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ಕ್ರೆಡಿಟ್ ಕಾರ್ಡ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ಬೇರೊಂದು ಅಡ್ವಾಂಟೇಜಸ್ಸು ಆ್ಯಡ್ ಆಗುತ್ತೆ. ಅದು ಯಾವ ರೀತಿ ಅಂದರೆ ಸೊ ನಮ್ಮ ಕ್ರೆಡಿಟ್ ಕಾರ್ಡಲ್ಲಿ ನಡೆಸಿರೋ ನಮ್ಮ ಆನ್ ಟೈಮ್ ಟ್ರಾನ್ಸಾಕ್ಷನ್ಸ್ನ ನೋಡಿ
ಸೊ ಬ್ಯಾಂಕ್ ಅವರು ಇತರೆ ಫ್ರೀ ಇನ್ಶೂರೆನ್ಸ್ನ ಕೊಡ್ತಾರೆ. ಸೊ ಅವು ಯಾವೆಂದರೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಲಿ ಅಥವಾ ನಾವು ಪರ್ಚೇಸ್ ಮಾಡಿರೋ ಟ್ರಾನ್ಸಾಕ್ಷನ್ಸ್ ಮೇಲೆ ಟ್ರಾನ್ಸಿಟ್ ಇನ್ಶೂರೆನ್ಸ್ನ ನಮಗೆ ಫ್ರೀಲಿಯಾಗಿ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಅಡ್ವಾಂಟೇಜು, ವಿತ್ ದ ಹೆಲ್ಪ್ ಆಫ್ ಕ್ರೆಡಿಟ್ ಕಾರ್ಡ್ ವಿ ಗೆಟ್ ಅನದರ್ ಸಪ್ಲಿಮೆಂಟರಿ ಕಾರ್ಡ್.